ಸೊ ಇವತ್ತು ನಾವು ಅಮೆಝಾನಿಂದ ಒಂದು ಇಯರ್ಫೋನ್ಸ್ ತರಿಸಿದ್ದೀವಿ. ಇದು ಬಂದುಬಿಟ್ಟು IEMs ಅಂದರೆ ಇನ್ ಇಯರ್ ಮಾನಿಟ್ರಿಂಗ್ ಇಯರ್ಫೋನ್ಸ್. ಇದು ಬ್ರ್ಯಾಂಡ್ ಬಂದುಬಿಟ್ಟು KZ Caster Pro ಅಂತ. ಸೊ ಕ್ಯಾಸ್ಟರ್ ಪ್ರೋ ಅನ್ನೋದು ಒಂದು ಇದರದ್ದು ಸೀರೀಸ್ ಥರ ಬ್ರ್ಯಾಂಡಲ್ಲಿ. ಸೊ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಬಾಕ್ಸಲ್ಲಿ ಏನೇನು ಉಂಟು ಅಂತ. ಸೊ ಸಿಂಪಲ್ಲಾಗಿ IEMs ಅಂತ ಏನು ಅಂದರೆ ಇದು ಯೂಶ್ವಲಿ ಮ್ಯೂಸಿಕ್ ಆರ್ಟಿಸ್ಟ್ಗಳು ಈ ಥರ ಪ್ರಾಪರ್ ಆಡಿಯೋ ಕ್ವಾಲಿಟಿಯಲ್ಲಿ ಮ್ಯೂಸಿಕ್ನ ಕೇಳೋಕ್ಕೆ ಯೂಸ್ ಮಾಡ್ತಾರೆ. ಹಿಂದೆ ಎಲ್ಲ ಇದು ತುಂಬ ಕಾಸ್ಟ್ಲಿ ಆಗಿರ್ತಾಯಿತ್ತು, ಈಗ ಅಫೋರ್ಡೆಬಲ್ ಪ್ರೈಸಸಲ್ಲಿ ಸಿಗ್ತಾಯಿದೆ. ಸೊ ಇದು ಬಂದುಬಿಟ್ಟು ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ಬೋದು, ಒಂದು ಪ್ಲಾಸ್ಟಿಕ್ಕು ಅಂದರೆ ಗ್ಲಾಸ್ ಕೇಸಿಂಗ್ ಥರ ಮಾಡಿ ಒಂದು ಸೈಡಲ್ಲಿ 2 ಇಯರ್ಫೋನ್ಸ್ ಉಂಟು. ನೆಕ್ಸ್ಟು ಅದಲ್ಲಿರಲಿ, ಇದ್ರ ಒಳಗಡೆ ನಮಗೆ ಇದರದ್ದು ಕೇಬಲ್ ಬಂದಿದೆ. ಅಂದರೆ ಇದು ನಮಗೆ ಆಪ್ಷನ್ ಉಂಟು. ಒಂದು ನೀವು Type-C ಕೇಬಲ್ ತೊಗೋಬೋದು ಅಥವಾ 3.5mm ಕೇಬಲ್ ಜಾಕ್ ಇರೋದು ತೊಗೋಬೋದು. ನಾನು 3.5mm ಜಾಕ್ ಇರೋ ಕೇಬಲ್ ತೊಗೊಂಡಿದ್ದೀನಿ. ಫ್ಯೂಚರಲ್ಲಿ ನಾನು ಒಳ್ಳೆ DAC ಅಡ್ಯಾಪ್ಟರ್ ತೊಗೊಂಡು Type-Cಗೂ ಕನ್ವರ್ಟ್ ಮಾಡ್ಕೋಬೋದು. ಇದು ಕೇಬಲ್ಲು. ಸೊ ಹೇಗಿದೆ ಅಂದರೆ ಟ್ರಾನ್ಸ್ಪರೆಂಟ್ ಡಿಸೈನ್ ಉಂಟು. ಒಳಗಡೆ ಕಾಪರ್ ವೈರ್ಸ್ ಏನಿದೆ ಅಷ್ಟು ನೀಟಾಗಿ ಕಾಣುತ್ತೆ. ಇದು ಇದ್ರ ಕಂಪ್ನಿ ಪ್ರಕಾರ 100% ಕಾಪರ್ ವೈರಿಂದ ಮಾಡಿದ್ದಾರೆ. ಕನೆಕ್ಟರ್ಸ್ದು ನೀವು ಎಂಡ್ ಕೂಡ ನೋಡ್ಬೋದು, ಎಲ್ಲ ಪ್ರಾಪರ್ ಕಾಪರ್ ಇದರಲ್ಲುಂಟು. ನೆಕ್ಸ್ಟು ಇದು ಬಂದುಬಿಟ್ಟು ಅದರದ್ದು ಇಯರ್ಫೋನ್ಸು. ಸೊ ಹೇಗೆ ಅಂದರೆ ಇದು ಡಿಟ್ಯಾಚಬಲ್ ಇರುತ್ತೆ, ನಮಗೆ ವೈರ್ ಡ್ಯಾಮೇಜ್ ಆದರೂ ನಾವು ಚೇಂಜ್ ಮಾಡ್ಕೋಬೋದು. ಸೊ ಇದು ಕಂಪ್ಲೀಟ್ ಮೆಟಲ್ ಫಿನಿಷಲ್ಲಿ ಉಂಟು, ಗ್ಲಾಸಿ ಫಿನಿಶ್ ಉಂಟು. ನಿಮಗೆ ಇಲ್ಲಿ ವಿಡಿಯೋಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಪ್ರಾಪರ್ ಪ್ಯಾಕೇಜಿಂಗಲ್ಲಿ ಬಂದಿದೆ. ಒಂದು ಸೈಡು ಟ್ರಾನ್ಸ್ಪರೆಂಟ್ ಡಿಸೈನ್ ಉಂಟು, ಇನ್ನೊಂದು ಸೈಡು ಪ್ರಾಪರ್ ಮೆಟಲ್ ಗ್ಲಾಸಿ ಫಿನಿಷಲ್ಲಿದೆ. ಕ್ಯಾಸ್ಟರ್ ಪ್ರೋ ಅಂತ ಬ್ಯಾಡ್ಜಿಂಗ್ ಅದರಲ್ಲುಂಟು. ಇದರಲ್ಲಿ ಡಬಲ್ ಡ್ರೈವರ್ಸ್ ಉಂಟು. ಸೊ ಆಡಿಯೋ ಕ್ವಾಲಿಟಿ ಈಸ್ ಗುಡ್. ಥ್ಯಾಂಕ್ ಯು.